ರೇಟ್ ವಿಚಾರ ನಾನು ಯಾವುದೇ ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ದೀನಿ. ಚೀಫ್ ಮಿನಿಸ್ಟ್ರು ನಾವು ಅದನ್ನು ರೀಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದು ನಮ್ಮ ಕೈಲಿಲ್ಲ. ಅದಕ್ಕೊಂದು ಜಡ್ಜ್ ನೇತೃತ್ವದ ಒಂದು ಸಪ್ರೇಟ್ ಕಮಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿನೇ ಮೆಟ್ರೋಗೆ ಚೇರ್ಮನ್ ಇದ್ದಾರೆ. ಚೇರ್ಮನ್ ನಮ್ಮೂರಿಗೆ MD ಆಗ್ತಾರೆ. ಸೊ ಅವರು ಕೆಲವು ಸಾಧಕ ಬಾಧಕಗಳನ್ನ ನೋಡ್ತಾರೆ. ನೋಡಿ ಅದಕ್ಕೊಂದು ಫೇರ್ ಫಿಕ್ಸೇಷನ್ ಕಮಿಟಿ ಇದೆ. ಆ ಕಮಿಟಿಯವರು ತೀರ್ಮಾನ ಮಾಡ್ತಾರೆ. ಸೊ ನಾವು ಏನೇನಾದ್ರು ತಪ್ಪಾಗಿತ್ತು ಅಂತಂದರೆ ಅದನ್ನು ಒಂದು ಪ್ಯಾರಾಮೀಟರ್ ಮೇಲೆ ಲೆಕ್ಕಾಚಾರ ಇರ್ತೀವಿ. ಬೆಳಗ್ಗೆ ನಾನು ಕರೆಸಿದ್ದೆ ಅವರು MD ಆಫೀಸರ್ಸನ್ನು ಬಂದು ಏನು ಅಂತೆಲ್ಲ ಕೇಳಿದೆ. ತಿರುಗಾ ಎಲ್ಲ ಹೋಗ್ಬಿಟ್ಟು ಲೆಕ್ಕಾಚಾರ ಹಾಕಿ ನೀವು ತೀರ್ಮಾನ ಮಾಡಬೇಕು, ಆ ಕಮಿಟಿ ಮುಂದೆ ತಿಳಿಸಿ ಅಂತ ಕಳಿಸಿ. ಸರ್, ಈಗ ಪರಮೇಶ್ವರ್ ಹೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ದಾರೆ. ಏನು ಸರ್ ರೇಟ್ ವಿಚಾರ ನಾನು ಯಾವುದೇ ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ದೀನಿ. ಚೀಫ್ ಮಿನಿಸ್ಟ್ರು ನಾವು ಅದನ್ನು ರೀಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದು ನಮ್ಮ ಕೈಲಿಲ್ಲ. ಅದಕ್ಕೊಂದು ಜಡ್ಜ್ ನೇತೃತ್ವದ ಒಂದು ಸಪ್ರೇಟ್ ಕಮಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿನೇ ಮೆಟ್ರೋಗೆ ಚೇರ್ಮನ್ ಇದ್ದಾರೆ. ಚೇರ್ಮನ್ ನಮ್ಮೂರಿಗೆ MD ಆಗ್ತಾರೆ. ಸೊ ಅವರು ಕೆಲವು ಸಾಧಕ ಬಾಧಕಗಳನ್ನ ನೋಡ್ತಾರೆ. ನೋಡಿ ಅದಕ್ಕೊಂದು ಫೇರ್ ಫಿಕ್ಸೇಷನ್ ಕಮಿಟಿ ಇದೆ. ಆ ಕಮಿಟಿಯವರು ತೀರ್ಮಾನ ಮಾಡ್ತಾರೆ. ಸೊ ನಾವು ಏನೇನಾದ್ರು ತಪ್ಪಾಗಿತ್ತು ಅಂತಂದರೆ ಅದನ್ನು ಒಂದು ಪ್ಯಾರಾಮೀಟರ್ ಮೇಲೆ ಲೆಕ್ಕಾಚಾರ ಇರ್ತೀವಿ. ಬೆಳಗ್ಗೆ ನಾನು ಕರೆಸಿದ್ದೆ ಅವರು MD ಆಫೀಸರ್ಸನ್ನು ಬಂದು ಏನು ಅಂತೆಲ್ಲ ಕೇಳಿದೆ. ತಿರುಗಾ ಎಲ್ಲ ಹೋಗ್ಬಿಟ್ಟು ಲೆಕ್ಕಾಚಾರ ಹಾಕಿ ನೀವು ತೀರ್ಮಾನ ಮಾಡಬೇಕು, ಆ ಕಮಿಟಿ ಮುಂದೆ ತಿಳಿಸಿ ಅಂತ ಕಳಿಸಿ. ಸರ್, ಈಗ ಪರಮೇಶ್ವರ್ ಹೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ದಾರೆ. ಏನು ಸರ್